ಶ್ರೀರೇವಣ ಸಿದ್ದೇಶ. ಮಾನವ ದೇವರಾಗಿ ಮಾರ್ಪಾಡಾಗೋದು ಅಂದ್ರೆ ಏನು ಸ್ವಾಮಿ? ಪರರಿಗೆ ಸಹಾಯ ಮಾಡುತ್ತಾ ಭಕ್ತಿ ಮಾರ್ಗವನ್ನು ತೋರಿಸೋ ಮನುಷ್ಯನೇ ದೇವರಾಗ್ತಾನೆ ದೇವಿ. ಅಂಥ ಮಾನವರು ಯಾರಿದ್ದಾರೆ ಸ್ವಾಮಿ? ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಅಖಂಡ ಧರ್ಮ ಜ್ಯೋತಿಗಳನ್ನು ಪ್ರಜ್ವಲಗೊಳಿಸೋ ಆ ಅಸಾಮಾನ್ಯ ಮಾನವ ಅಗೋ ಧರ್ಮೋ ರಕ್ಷತಿ ರಕ್ಷಿತಃ ರಕ್ಷಿತಃ ಧರ್ಮೋ ರಕ್ಷತಿ. ಹಾಲು ಮತದ ಪರಮ ಪೂಜ್ಯ ಶ್ರೀರೇವಣ ಸಿದ್ದೇಶ್ವರ ಶಾಂತಮಯ ಶ್ರೀಗಳು ಭಕ್ತರ ಬಾಳು ಬೆಳಗಲು ಬಂದಾರ. ಇವರೇ ನಮ್ಮ ದೇವರು. ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಸುಕ್ಷೇತ್ರ ಸರೂರಿನ ಹಾಲುಮತದ ಮೂಲ ಗುರುಪೀಠದಲ್ಲಿ ಕಡೆಯ ಸೋಮವಾರದಂದು ಬಹಳ ಅದ್ಭುತವಾಗಿರುವಂಥ ಆದಿಜಗದ್ಗುರು ರೇವಣಸಿದ್ದೇಶ್ವರರು ಮತ್ತು ಜಗದ್ಗುರು ಶಾಂತಮುತ್ತಯ್ಯನವರ ಜಾತ್ರಾ ಮಹೋತ್ಸವ ಸುಂದರವಾಗಿ ಜರುಗಿತ್ತು. ಲಕ್ಷಾಂತರ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಭಾಳ ಅದ್ಭುತವಾಗಿರುವಂಥ ಸಮಾರಂಭ. ಎಲ್ಲ ಸಮಸ್ತ ಸದ್ಭಕ್ತರಿಗೆ ಹೋಳಿಗೆಯ ಊಟದ ವ್ಯವಸ್ಥೆ ಇತ್ತು. ಬೆಳಗಿನ ಜಾವ ಜಗದ್ಗುರು ರೇವಣಸಿದ್ದೇಶ್ವರರ ಕರ್ತೃಗದ್ದಿಗೆಗೆ ಮಹಾರುದ್ರಾಭಿಷೇಕ ಜರುಗಿತು. गायत्री चन्द्रः तिस्रानुष्टुभस्तिस्रः पङ्कजः सप्तानुष्टुभो द्वे जगद्गुरौ श्रीपरमेश्वरी ऋषिः श्रीपरमेश्वर विद्यार्थे शतरुद्रीय जपाभिषेके विनियोगः सखो अग्निहोत्रात्मने अंगुष्ठाभ्यां नमः दर्शपूर्णभाषात्मने तर्जनीभ्यां नमः पशुबन्धात्मने अनामिकाभ्यां नमः ॐ ज्योतिष्ठोमात्मने कनिष्ठिकाभ्यां नमः ॐ सर्वप्रदात्मने करतलकरपृष्ठाभ्यां नमः ॐ अग्निहोत्रात्मने हृदयाय नमः दर्शपूर्णभासात्मने शिखरे ॐ चातुर्मासात्मने शिखायै वषट ॐ निरोढपशुबन्धात्मने कवचाय ॐ ज्योतिष्ठोमात्मने नेत्रत्रयाय औषध ॐ सर्वग्रत्वात्मने अस्त्राय पट ॐ भूर्भुवस्वरोमिति दिग्बन्धः ध्यानम् आपातालनवस्तरान्तभुवन ब्रह्माण्डमाविस्फुर ज्योतिस्फाटिकलिङ्गमौलिविलसत्पूर्णेन्दुवान्तामृतैः अस्तोकामृतमेकवारमनिशं रुद्रानुवाक्राञ्जलम् ध्याये दीक्षितसिद्धये ध्रुवपदं निप्रापिसिञ्चये शिवम् खण्डने कालकपर्दा कलितशशिकलाश्चण्डकोदण्डहस्ता रक्षा रुद्राक्षरोषाशुवलितविभवो शाम्भवामूर्तिवेदाः रुद्राश्रीरुद्रशब्दप्रकटितविभवानप्रयम्यं च सौख्यम् शुद्धस्फटिकसङ्काशं शुद्धविद्याप्रदायकं शुद्धं पूर्णचिदानन्दं सदा शिवमहं भजे. नमस्ते रुद्रमन्यवहुतो दैशवे नमः. नमस्ते अस्तु धन्वने बाहुभ्यामुदते नमः. या दैश शिवतमा शिवं 1 ಗಂಟೆಗೆ ಕಳಸಾರೋಹಣ.
ಮತ್ತು 4 ಗಂಟೆಗೆ ಜಗದ್ಗುರು ರೇವಣಸಿದ್ದೇಶ್ವರರ ಶಿಷ್ಯರಾಗಿರುವಂಥ ಜಗದ್ಗುರು ಶಾಂತಮುತ್ತಯ್ಯನವರ ಮೂಲ ಮನೆ, ಅಂದರೆ ಅದಕ್ಕೆ ದೊಡ್ಡ ಮನೆ ಅಂತ ಕರಿತೇವೆ, ಆ ಮನೆಯಿಂದ ಗಚ್ಚಿನಗುಡಿಗೆ ಪಲ್ಲಕ್ಕಿ ಉತ್ಸವ ಬಂತು. ಕೇಳಿರಿ ಹಾಲು ಮತದವರೇ ಗುರು ಜಗದ್ಗುರು ಬಂದ. ಕೇಳಿರಿ ಹಾಲು ಮತದವರೇ ಗುರು ಜಗದ್ಗುರು ಬಂದ. ಕೈಲಾಸೌಕರ ಸ್ಥಳದಲ್ಲಿ ಹಿಡಿದು ರೇವಣ ಸಿದ್ದೇಶ್ವರ ಬಂದ. ಕೈಲಾಸೌಕರ ಸ್ಥಳದಲ್ಲಿ ಹಿಡಿದು ರೇವಣ ಸಿದ್ದೇಶ್ವರ ಬಂದ. ರೇವಣ ಸಿದ್ದೇಶ್ವರ ಬಂದ ಹಾಲು ಮತವೇ ಚಂದ. ರೇವಣ ಸಿದ್ದೇಶ್ವರ ಬಂದ ಹಾಲು ಮತವೇ ಚಂದ. ಕೇಳಿರಿ ಹಾಲು ಮತದವರೇ ಗುರು ಜಗದ್ಗುರು ಬಂದ. ಕೇಳಿರಿ ಹಾಲು ಮತದವರೇ ಗುರು ಜಗದ್ಗುರು ಬಂದ. ಪ್ರಮಥರ ಶಾಪ ಕಳೆಯಲು ನಾಡೊಳಗೆ ಅಲೆದ ಹಸು ನೀಗಿದ ಕುರಿಗಳಿಗೆ ನಂತರ 9 ಗಂಟೆಗೆ ಜಗದ್ಗುರು ರೇವಣಸಿದ್ಧರು ಮತ್ತು ಶಾಂತಮುತ್ತಯ್ಯನವರ ಜೋಡು ಪಲ್ಲಕ್ಕಿ ಉತ್ಸವ ಬಹಳ ಸುಂದರವಾಗಿ ಗಚ್ಚಿನಗುಡಿ ಅಂದರೆ ಊರಲ್ಲೇ ಇರುವಂಥ ಗಚ್ಚಿನಗುಡಿಯಿಂದ ಜಗಲಿಗುಡ್ಡಕ್ಕೆ ಹಿರಿಯ ಗುಡ್ಡಕ್ಕೆ ದೇವ ವೃಂದದಿಂದ ನಭದಿಂ ಪುಷ್ಪಾರ್ಚನಾ. ಕೇಳಿರಿ ಹಾಲು ಮತದವರೇ ಗುರು ಜಗದ್ಗುರು ಬಂದ. ಕೇಳಿರಿ ಹಾಲು ಮತದವರೇ ಗುರು ಜಗದ್ಗುರು ಬಂದ.
ಸಣ್ಣಯ್ಯ ಗುರುವಿನ ಶ್ರೀ ರೇವಣಸಿದ್ದೇಶ್ವರ ಹಾಲುಮತ ಮೂಲ ಗುರುಪೀಠ ಸುಕ್ಷೇತ್ರ ಸರೂರ ಶ್ರಾವಣ ಮಾಸದ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ಜಾತ್ರಾ ನಿಮಿತ್ತವಾಗಿ ಮಹಾಪ್ರಸಾದವನ್ನು ಏರ್ಪಡಿಸಿದೆ. 1-2 ದಿವಸದ್ದು 3 ಕ್ವಿಂಟಲ್ ಹೋಳಿಗೆ ಮಾಡಿದ್ದೇವೆ. ಮತವೇ ಘನ ಮೇಲು ಮತವೆಂದು ಡಂಗುರ ಸಾರಿದ. ಮತ್ತು ಯಥಾ ಪ್ರಕಾರವಾಗಿ ಕಾರ್ಯಕ್ರಮಗಳು ಜರುಗ್ತಾ ಇದ್ದಾವೆ. ಪಲ್ಲಕ್ಕಿ ಸೇವೆ, ಕಳಸಾರೋಹಣ ಹಾಗೂ ಶಿವವಾಣಿ, ಹೇಳಿಕೆ, ಮುಳ್ಳುಕಂಟಿ ಮೇಲೆ 7 ಥರದ ಮುಳ್ಳುಕಂಟಿ ಮೇಲೆ ರೇವಣಸಿದ್ದೇಶ್ವರನ ಶಿವವಾಣಿ ರಾತ್ರಿ 1 ಗಂಟೆಗೆ ಹಿರೇಗುಡ್ಡದಲ್ಲಿ ಆಗುತ್ತದೆ. ಭಕ್ತರ ಉದ್ಧಾರಕ್ಕಾಗಿಯೇ ಜನ್ಮ ತಾಳಿದ ಅವನು ನುಡಿದ ವಾಕ್ಯ ಸುಳ್ಳಾಗುವುದಿಲ್ಲೆಂದ. ಅವನು ನುಡಿದ ವಾಕ್ಯ ಸುಳ್ಳಾಗುವುದಿಲ್ಲೆಂದ. ಭಕ್ತಿವಂತರಿಗೆ ಮಾತ್ರ ದೊರಕುವುದಿದು ಎಂದ. ಹರ ಬಂದ ಗುರು ಬಂದ. ಶಾಂತಿ ಶಾಂತಿ ಭೂಮಿಗೆ ಬಾರಾತ್ ಮನೆ ಭೂಮಿ ಬಾರಾತ್ ನಂಬಿ ಬಂದಿರಿ ಕೆಂಪು ಕಾಳು ಬೆಳೆ ಕಾಳು ಭೂಮ್ಯಾಗ ನಿಂತು ಕೆಟ್ಟು ಭೂಮ್ಯಾಗ ನಿಂತು ಕೆಟ್ಟು
ಬಹುತೇಕವಾಗಿ 1 ಗಂಟೆಗೆ ಅಲ್ಲೋಗಿ ಆದಿ ಜಗದ್ಗುರು ರೇವಣಸಿದ್ದೇಶ್ವರದೊಂದು ನಿಯಮ ಇದೆ. ಶ್ರಾವಣ ಮಾಸದಲ್ಲಿ ಈ ಜಗತ್ಯದ ಭವಿಷ್ಯವಾಣಿ ಆ ಕ್ಷೇತ್ರದಲ್ಲಿ ನಡೀತದೆ ರಾತ್ರಿ. ಹಾಗಾಗಿ ಈ ವರ್ಷದ ಭವಿಷ್ಯವಾಣಿ ಬಹಳ ಸುಂದರವಾಗಿ ನಡೆಯಿತು. ಈ ವರ್ಷ ಬರುವಂಥ ದಿನಮಾನಗಳು ಬಹಳ ಸುಂದರವಾಗಿದ್ದಾವೆ ಮತ್ತು ಮುಂಗಾರು ಹಿಂಗಾರು ಎರಡೂ ತೂಕ ಮಾಡಿ ನೋಡುವುದರೊಳಗನೆ ಮುಂಗಾರಿ ಮುಂದಾಯಿತು ಅಂತ ಹೇಳಿದ್ದಾರೆ. ಹಾಗಾಗಿ ಹಿಂಗಾರಿಯಲ್ಲಿ ಕೆಲವು ತೊಗರಿ ಅವು ಎಲ್ಲ ಅಷ್ಟಕ್ಕಷ್ಟೇ ಆಗುವಂಥ ಸಾಧ್ಯತೆ. ಮುಂಬರುವಂಥ ದಿನಮಾನಗಳಲ್ಲಿ ಯಾರು ಭಗವಂತನನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ನೆನೆಸಿ ನಡೆಯುತ್ತಾರೆಯೋ ಅವರಿಂದ ಸದಾಕಾಲ ಜಗದ್ಗುರು ರೇವಣಸಿದ್ಧರು ನಾನು ಇರ್ತೀನಿ ಎನ್ನುವಂಥ ಭವಿಷ್ಯವಾಣಿ ಆಗಿದೆ. ಹಾಗಾಗಿ ಈ ವರ್ಷನ ಭವಿಷ್ಯವಾಣಿ ಬಹಳ ಸುಂದರವಾಗಿದೆ ಮತ್ತು ಜಗದ್ಗುರು ರೇವಣಸಿದ್ದೇಶ್ವರರಿಂದಲೇ ಸ್ಥಾಪನೆಯಾಗಿರುವಂಥ ಹಾಲುಮತದ ಮೂಲ ಗುರುಪೀಠ ಸುಕ್ಷೇತ್ರ ಸರವೂರು. ಈ ಸರವೂರಿನ ಹೆಸರೇ ಅದ್ಭುತವಾಗಿರುವಂಥದ್ದು. ಜಗದ್ಗುರು ಶಾಂತಮುತ್ತಯ್ಯನವರು ಸರ್ವೇಶ್ವರ ಲಿಂಗಕ್ಕೆ ಪೂಜೆ ಮಾಡುವಂಥ ಸಮಯದೊಳಗೆ ಆ ಧೂಪದ ಆರತಿ ಮತ್ತು ಶಂಖನಾದ ಕೈಲಾಸಕ್ಕೆ ಕೇಳಿಸುತ್ತಂತೆ. ಆವಾಗ ಶಿವಪಾರ್ವತಿಯರ ಸಮೇತವಾಗಿ ದೇವಾನುದೇವತೆಗಳು ಬಂದು ಜಗದ್ಗುರು ಶಾಂತಮುತ್ತಯ್ಯನವರಿಗೆ ಸರವನ್ನು ಹಾಕ್ತಾರೆ. ಅಂದರೆ ಕರಿಮಲ್ಲಿಗೆ ಸರ ಅಂತ ಕರೀತಾರೆ. ಆ ಸರನ್ನು ಹಾಕಿದ್ದಕ್ಕಾಗಿ ಆ ಊರಿಗೆ ಸರವೂರೆಂಬುವ ನಾಮ ಬಂತು ಅಂತ ಅಲ್ಲಿ ಪುರಾಣದ ಒಂದು ಹಿನ್ನೆಲೆ. ಹಾಗಾಗಿ ಆ ಊರಲ್ಲಿ ಪ್ರತಿ ವರ್ಷ ಈ ಕಾರ್ಯಕ್ರಮ ಜರುಗುತ್ತೆ. ಬಹುತೇಕವಾಗಿ ಈ ಕಾರ್ಯಕ್ರಮದಲ್ಲಿ ಒಂದು 5 ದಿನಗಳ ಕಾಲ ಕಾರ್ಯಕ್ರಮ ಜರುಗುತ್ತವೆ. ಹಲವಾರು ಕಾರ್ಯಕ್ರಮಗಳೆಂದರೆ ನಾಟಕ ಆಗಿರ್ಬೋದು, ಮನರಂಜನೆ ಕಾರ್ಯಕ್ರಮ ಆಗಿರ್ಬೋದು, ಸ್ಪರ್ಧೆಗಳಾಗಿರ್ಬೋದು, ಭಾಳ ಸುಂದರವಾಗಿರುವಂಥ ಕಾರ್ಯಕ್ರಮಗಳು ಇನ್ನೂ ಜರುಗ್ತಾ ಇದ್ದಾವೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಸಮಸ್ತ ಸದ್ಭಕ್ತರಿಗೆ ಜಗದ್ಗುರು ರೇವಣಸಿದ್ದೇಶ್ವರರು ಮತ್ತು ಜಗದ್ಗುರು ಶಾಂತಮುತ್ತಯ್ಯನವರ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರುತ್ತೆ ಎನ್ನುವಂಥ ಮಾತನ್ನು ಹೇಳುತ್ತಾ ಸರ್ವರಿಗೂ ಶುಭವಾಗಲಿ.